ಮದುವೆಯಾಗಿ 3 ವರ್ಷ ಎಸ್ ಪಿ ಅವರು ನಾವು ಈ ವಿಷಯ ಬಹುಶಃ ನಾಳೆ ನಾನು ಮಾತನಾಡಿದ ಹಾಗೆ ತಾವು ನಮ್ಮ ಅಧಿಕಾರಿಗಳು ನಮ್ಮ ತಿಳಿಸಿದ ಹಾಗೆ 10:11 ನಾವು ಆಶಯವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಬಂದ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ನಾವು ಗೌರವಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಮ್ಮೆಲ್ಲರಿಗೂ ಒಬ್ಬ ಯೋಧನ ಕಳೆದುಕೊಂಡನ್ನು ಅವರ ಕುಟುಂಬಕ್ಕೆ ನಾವು ಏನು ಸಾಂತ್ವನ ಹೇಳಿದ್ರು ನಾವು ಮಡಗಟ್ಟಿದ್ವಿ. ನಾನಂತೂ ಸಾಂತ್ವನ ಹೇಳಕ್ಕೆ ನಾವು ಆ ದುಃಖವನ್ನು ತಟ್ಟತಕ್ಕಂಥ ಶಕ್ತಿಯ ಪರಮಾತ್ಮನ ಆರೈಕೆ ಬಿಟ್ಟು ಒಬ್ಬ ಮನುಷ್ಯ ಏನು ಮಾಡಿರ್ತಾನೆ. ಆ ಆರೈಕೆ ನಮ್ಮೆಲ್ಲರದ್ದು ಇದೆ, ನನ್ನದು ಇದೆ ಹೇಳ್ತಕ್ಕಂಥದ್ದು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಕ್ತಿದಷ್ಟು ಮಟ್ಟಿಗೆ ಅವರೆಲ್ಲರಿಗೂ ಶಾಂತ ಈಗ ಮನೆಗೆ ಸರ್ಕಾರದಿಂದ ಪರಿಹಾರ ಪಡಿಸುವಂಥದ್ದು ಮನೆಗೆ ಅವನೇ ಹಿರಿಯ ಮಗ ಒಬ್ಬ ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ, ಅವ್ರನ್ನ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಪಾಪ ಈ ಥರ ಆಗಿದೆ. ಸರ್ಕಾರದಿಂದ ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅವ್ರ ಕುಟುಂಬಸ್ಥರು ಹೇಳುವಂಥದ್ದು ಯಾರಿಗಾದ್ರೆ ಒಂದು ಡಿಗ್ರಿ ಮುಗಿದಿದೆ, ಒಂದು ಸರ್ಕಾರಿ ನೌಕರಿಯನ್ನು ಕೊಡಿಸಿದ್ರೆ ನಮ್ಮ ಕುಟುಂಬ ಸಾಕ್ತೈತಿ ಅನ್ನುವಂಥ ಬೇಡಿಕೆಯನ್ನು ಅವ್ರ ಕುಟುಂಬಸ್ಥರು ಇಟ್ಟಿರುವಂಥದ್ದು. ಈಗ ತಿಳಿದ ಹಾಗೆ ಅಂಥ ಒಂದು ಯಾವುದೇ ಕಾನೂನು ಇಲ್ಲ. ಅಂಥದ್ದು ಏನಾದರೂ ಅವಕಾಶ ಸಿಕ್ಕರೆ ಅನ್ಕೊಳ್ತೀವಿ ಸರಿ ಏನು ಸಾಧ್ಯ ಮಾಡೋಕ್ಕೆ ನನ್ನ ಪ್ರಯತ್ನ. ಯಾವ ಜಾಗದಲ್ಲಿ ಅದನ್ನೇನು ನಾವು ಅಧಿಕಾರಿಗಳಿಗೆ ಹಿರಿಯರಿಗೆ ಅದನ್ನು ಕೊಡ್ತಿದ್ದೀನಿ. ಅದರಲ್ಲೇ ಚರ್ಚೆ ಮಾಡಿದ ನಂತರ ಯಾವ್ದು ಹೇಳ್ತೀರೋ ಅದನ್ನು ತಮಗೆ ನಾನು ತಿಳಿಸಬಯಸ್ತೀನಿ. ನಿನ್ನೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮೇಂದಾರ್ ಪ್ರದೇಶದ ಬೊಲ್ನೋಯಿ ಎಂಬ ಒಂದು ಪ್ರದೇಶದಲ್ಲಿ ಅದರ ಹತ್ತಿರ ಒಂದು ವೀರ ಯೋಧರ ವಾಹನ ದಾರಿ ತಪ್ಪಿ ಕಂದಕಕ್ಕೆ ಬಿದ್ದು ಅಪಘಾತ ಆಗ್ಯದ. ಅದರಲ್ಲಿ 5 ಜನ ವೀರ ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡಾರ. ಅದರಲ್ಲಿ ಕರ್ನಾಟಕದ 2 ಯೋಧರವ. ಒಬ್ರು ಇಲ್ಲಿ ಬೆಳಗಾವ್, ಇನ್ನೊಬ್ರು ನಮ್ಮ ಮಾಲಿಕ್ಪುರ ಮಹೇಶ್ ನಾಗಪ್ಪ ಮರಿಗೊಂಡಪ್ಪ. ಸುಮಾರು 25 ವರ್ಷದ ನವಯುವಕ ಈ ದೇಶ ಸೇವೆಯಲ್ಲಿ ತನ್ನ ವೀರ ಮರಣವನ್ನ ಹೊಂದಿದ್ದಾನೆ. ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡ್ಲಿ ಮತ್ತು ಅವರ ಕುಟುಂಬಕ್ಕೆ ಅದರ ದುಃಖವನ್ನ, ಅವನ ಅಗಲುವಿಕೆಯ ದುಃಖವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನು ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡಿ, ನಾನು ಸಹಿತ ಜಮ್ಮು ಕಾಶ್ಮೀರ ಅಲ್ಲಿ ಇರ್ತಕ್ಕಂಥ ಅವನ ಜೊತೆ ಇರ್ತಕ್ಕಂಥ ಅಧಿಕಾರಿಗಳ ನಾ ಮಾತನಾಡೀನಿ. ಇವತ್ತು ಸಾಯಂಕಾಲ ಎಲ್ಲ ಪ್ರಕ್ರಿಯೆ ಮುಗಿಸಿ ಅವರು ಅಲ್ಲಿಂದ ಅವನ್ನ ಲಿಫ್ಟ್ ಮಾಡಿ ಇಲ್ಲಿ ಸಾಮ್ರಾಕ್ ವಿಮಾನ ನಿಲ್ದಾಣ ಬಾಡಿ ಬರ್ತೈತೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳಿಗೂ ನಾ ತಿಳಿಸೀನಿ, ಅಲ್ಲಿಯೂ ಮಾಡೀನಿ. ಅದಂತ ನಾಳೆ ಇಲ್ಲಿ ತಂದು, ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ಅಲ್ಲಿ ಬಂದಿತ್ತು ಅಂದ್ರೆ ಬೆಳಿಗ್ಗೆ ಇಲ್ಲಿ ತಂದು ಸಾಯಂಕಾಲ ಇಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸವನ್ನ ನಾವೆಲ್ಲರೂ ಸೇರಿ, ಮಾಲಿಂಗ್ಪುರ ಜನತೆ, ನಮ್ಮೆಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಹುತಾತ್ಮ ವೀರ ಯೋಧನಿಗೆ ಒಂದು ನಮನ ಸಲ್ಲಿಸಿ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಧನ್ಯವಾದ. ಅವರು ಅತ್ಯುತ್ತಮವಾದಂಥ ಅವ್ರ ವಿದ್ಯಾರ್ಥಿ ಜೀವನ ಹಿಡ್ಕೊಂಡು ಅವರು ಭಾರಿ ಉತ್ತಮ ರೀತಿಯಲ್ಲಿ ಇದ್ದವರು. ಅವರು ಸೇನೆಗೆ ಸೇರಿದಾಗಿಂದ ಈ ಒಂದು ಕುಟುಂಬಕ್ಕೆ ಬಹಳಷ್ಟು ಆಶ್ರಯ ಆಗಿದ್ರು. ಇವ್ರು ಚಿಕ್ಕವ್ರು ಇರುವಾಗನ ಇವ್ರ ತಂದೆ ತೀರ್ಕೊಂಡಿದ್ರು. ಇವ್ರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಕಠಿಣ ಇತ್ತು. ಇವ್ರು ಸೇರ್ಕೊಂಡ ಮೇಲೆ ಇವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಇನ್ನು ಮುಂದಾದ್ರೂ ಕೂಡ ಇವರಲ್ಲಿ ಇನ್ನೊಬ್ಬ ತಮ್ಮ ಅದಾನು, ತಂಗಿ ಅದಾರು. ಅವ್ರಿಗೆ ಯಾರಿಗೆ ರೇಕೋಲಕ ಸರ್ಕಾರಿ ನೌಕರಿ ಕೊಟ್ಟ ಆ ಕುಟುಂಬಕ್ಕೆ ಆಶ್ರಯ ಆಗ್ಬೇಕಂತೇಳಿ ಈ ನಮ್ಮ ಮನವಿ ಐತಿ. ಮುಂದ ದೇವರಲ್ಲಿ ಏನಪ್ಪಾ ಅಂದ್ರ ಆ ಒಂದು ದುಃಖವನ್ನ
ತಡ್ಕೊಳ್ಳುವಂತ ಶಕ್ತಿ ಅವರ ಮನೆಯವ್ರಿಗೆ ಮತ್ತು ಅವ್ರ ತಾಯಿಗೆ ಅವ್ರ ತಮ್ಮಗೆ ಕೊಡ್ಲಿ ಅಂತೇಳಿ ನಾವು ಇಷ್ಟು ಕೇಳ್ಬೋದು. ನಮ್ಮೊಂದಿಗೆ ಗ್ರಾಮಸ್ಥರಿದ್ದಾರೆ, ಈ ಊರಿನ ಗುರು ಹಿರಿಯರಿದ್ದಾರೆ. ಅವ್ರು ಏನು ಹೇಳ್ತಾರಂತ ಕೇಳೋಣ ಬನ್ನಿ. ಸರ್, ಇದು ಯಾವಾಗ ಆಯ್ತು, ಹೆಂಗಾಯ್ತು? ದಿನ ಸಾಯಂಕಾಲ 6:30 ಆಗೈತ್ರಿ. ಹ್ಮ್. ನಮಗ ಗುರ್ತಾಗಿದ್ದು ಬೆಳಗ್ಗೆ ಗುರ್ತಾಗೈತಿ. ಬೆಳಗ್ಗೆ ಬೆಳಗ್ಗೆ ಗುರ್ತ. ಅಂದ್ರ ಏನು ಪೂರಾ ಗಾಡಿನ ಬಿದ್ದೈತ್ರಿ ಸರ್? ಗಾಡಿನ ಪಲ್ಟಿ. ಅಂದ್ರ ಮೊದಲು ಎಲ್ಲಿದ್ರಿ ಸರ್? ಯಾವ್ರಿಗಿದ್ರು? ಹಿಮಾಚಲಕ್ಕಿದ್ರಿ. ಈಗ ಯಾವ್ರಿಗೆ ಬಂದಿದ್ರು ಸರ್? ಜಂಬುಕ್ ಹೋಗ. ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಕೊಂಡ್ರಿ. ಮತ್ತ್ ಪಂಜಾಬ್ ಇದ್ರಿ ಸರ್? ಪಂಜಾಬ್ ಪೈಲ್ ಇದ್ರಿ. ಪಂಜಾಬ್ದಿಂದ ಜಮ್ಮು ಕಾಶ್ಮೀರ ಕೊಂದಾರ? ಇಲ್ಲ, ಹಿಮಾಚಲದಿಂದ ಜಮ್ಮು ಕೊಂಡ್ರಿ. ಜಮ್ಮು ಕಾಶ್ಮೀರ ಕೊಂಡ್ರಿ. ಸರ್, ನಿಮ್ಮ ಅನಿಸಿಕೆ? ಏನು ಪಾಪ ಸಣ್ಣ ಹುಡುಗ ಅಗದಿ ಏನು ಒಳ್ಳೆ ಮಣ್ಣಿನ ಅವ್ರ ಮಿಸ್ಸಸ್ನು ಹೊಳ್ಳಿ ಬಂದ್ರಲ್ಲ, ನಿನ್ನೆ ಬಂದಾರ ಅವರು ಇದ್ದ ಕೆಲಸ ಆ ಕಡೆ ಟ್ರಾನ್ಸ್ಫರ್ ಆಗೋಣ ಈ ಕಡೆ ಬಂದಾರ ಅವ್ರು. ಅದಕ್ಕೆ ಹುಡುಗಿನ ಗೊತ್ತಿಲ್ಲ ಅದು ವಿಷಯ, ಇಲ್ಲೇ ಬಂದಾರ ಅದಾರ. ಅದಕ್ಕೆ ನಮಗೂ ಈಗ ಗೊತ್ತಾಗೈತೆ, ಮುಂಜಾನೆ ಬೆಳಿಗ್ಗೆ 10-11 ಮುಂಜಾನೆ 10-11 ಗಂಟೆಗೆ ಗೊತ್ತಾಗೈತಿ. ಮುಂದೆ ಏನು ಮಾಡ್ಬೇಕು ತೊಟ್ರು ಕೂಡಿ ವಿಚಾರ ಮಾಡಿ. ನೀವೇನು ಹೇಳ್ತಿದ್ದೀರಾ? ಏನಿಲ್ಲ, ಒಂದೆರಡು ಮಾತು ಮಾತಾಡ್ರಿ. ಏನು ಇದು ಇಷ್ಟು ಸಣ್ಣ ವಯಸ್ಸಿನಾಗ ಆಗ್ಬಾರ್ದಾಗಿತ್ತು. ದೊಡ್ಡ ಆಘಾತ ಆಗೈತಿ. ದೇವ್ರು ಅವ್ರ ಕುಟುಂಬದವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತೇಳಿ ಬಯಸ್ತೀವಿ. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ನಾವು JBT ನ್ಯೂಸ್ 24x7 ನಾವು ಅವ್ರ ಹತ್ರ ಇದ್ದೀವಿ. ಅವ್ರು ಏನು ಹೇಳ್ತಾರಂತ ಕೇಳೋಣ ಬನ್ನಿ. ಅಕ್ಕಾರ, ಅವ್ರ ನಿಮಗೆ ಏನಾಗ್ಬೇಕ್ರಿ? ನಮ್ಮ ಅಕ್ಕನ ಮಗ ರೀ. ಕಾಸ ಅಕ್ಕನ ಮಗ? ಅಕ್ಕನ ಮಗ ರೀ. ಇದು ಹೆಂಗ ಅನಾಹುತ ಆತ್ರಿ? ಅವ್ರು ಹಿಂತಿನ ಕರ್ಕೊಂಡ್ ಹೋಗಿರ್ರಿ ಅಲ್ಲೇ ರೀ. ಅವ್ರು ಈ ಕಡೆ ಅಕ್ಕಿನ ಈ ಕಡೆ ಕಳಿಸಿ ಅವ್ರ ಆ ಕಡೆ ಹೋದ್ರಿ, ಜಮ್ಮುಕ್ ಹೋಗ್ಕನ ಅಂತ ಹೇಳ್ರಿ. ಅಂದ್ರೆ ಗಂಡ ಹೆಂಡತಿ ಇಬ್ರು ಜೊತೆಲಿ ಹೋಗಿದ್ರಿ? ಜೊತೆಲಿ ಹೋಗಿರ್ರಿ. ಅವ್ರ 4 ದಿನದಿಂದ ಕಳಿಸ್ಯಾನ್ರಿ. ನಿನ್ನೆ ಬಂದ್ ಮೆಟ್ಟಿಗೆ ಎತ್ತಾರ್ರಿ ಅವ್ರು. ನಿನ್ನೆ ಬೆಳಿಗ್ಗೆ ಬಂದಾರ್ರಿ. ಅಂದ್ರೆ ನಿಮ್ಗೆ ಇವಾಗ ಸುದ್ದಿ ತಿಳಿತ್ರಿ? ನಿನ್ನೆ ಸಂಜೆ 9 ಗಂಟೆಗೆ ರೀ. ರಾತ್ರಿ 9 ಗಂಟೆ? ಹ್ಞೂನ್ರಿ. ಒಬ್ರು ಯಾರು ಫೋನ್ ಹಚ್ಚಿರತ್ರಿ, ಅವ್ರ ಆಕ್ಸಿಡೆಂಟ್ ಆಗೈತೆ ಅನ್ನಂತ್ಲೇ ನಮಗ ಇವ್ರು ಹೋಗ್ಯಾರ ಅಂತೇಳಿ ನಮಗ ಸಂಶಯ ಬಂದು ನಾವು ಹೇಳತ್ತೀವ್ರಿ. ಅಜ್ಜಿ, ಇದ್ ನ್ಯೂಸ್ ಬಂದೈತ್ರಿ. ಹಾ. ಹಾಗಾಗಿ ಇವರೆಲ್ಲಾ ಮನೆಯವರು ಸೇರಿ ಧೈರ್ಯ ಕಳ್ಕೊಂಡಾರಿ. ಹೀಗಾಗೈತಿ ಅಂತ ಹೇಳಿ 9 ಗಂಟೆಗೂ ಜಮ್ಮು ಕಾಶ್ಮೀರಕ್ಕೆ ಹೋಗಿ ತಲುಪಬೇಕಾದ್ರ 1 ಗಂಟೆ ಸಮಯ ಐತಿ ಅಂತ ಹೇಳಿ ನ್ಯೂಸ್ನಾಗ ಅದು ಬಂದೈತ್ರಿ, ನೋಡಿವ್ರಿ. ಆದ್ರ ಅವ್ರ ತಲುಪೋ ಜಾಗ ತಲುಪಿಲ್ರಿ. ಅಲ್ಲಿ ಪೋಂಜೋ ಅನ್ನೋ ಸ್ಥಳದಲ್ಲಿ ಜೀವನ ಬಿಟ್ಟ. ನಿಮ್ಮ ಹೆಸರು? ನಾ ಶ್ರುತಿ ಅಂತ, ನಾನು ಸ್ಕೂಲ್ ಟೀಚರ್ ಅದೇನ್ರಿ. ಹಾ. ಇಲ್ಲಿ ಅವ್ರ ಏರಿಯಾ ರೀ. ಮಹೇಶ್ ಮಹೇಶ್ ಅವ್ರ ಸಿಸ್ಟರ್ ಹಾಗರಿ ಪರಿಚಯ ಏನಾರಿ, ಇಲ್ಲೇ ಓಣಿ ಅವ್ರದವ್ರ. ನಮ್ಮೊಂದಿಗೆ ಸದ್ದಾ ಮಿಷನ್ ನದಾಪ್ ಅವ್ರು ಇದ್ದಾರೆ. ಅವರು ಆರ್ಮಿಯಲ್ಲಿ ಡ್ಯೂಟಿ ಮಾಡ್ತಾರೆ. ಅವ್ರನ್ನ ವಿಚಾರಿಸೋಣ ಏನ್ ಹೇಳ್ತಾರೆ ಅಂತ. ನಾವು ಹುಡುಗ ಚಲೋ ಇದ್ದು ನಮ್ಮ ಜೊತೆನ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದು. ನಮ್ಗಿಂತ ಮೊದಲ 7-8 ತಿಂಗಳು ಮೊದಲು ಹೋಗ್ಯಾನ್ರಿ ಅವ. 7-8 ತಿಂಗಳ ಮೊದಲಿಗೆ? ಹಾ. ನೀವು ರೀ? ನಾವು ಅವ್ರಾಗಿ 6 ತಿಂಗಳ ಮೇಲೆ ನಾವು ಹೋದ್ವಿ. 6 ತಿಂಗಳ? ಅಂದ್ರೆ ಅವ್ರ ಅನಿಸಿಕೆ ಏನ್ ಹೇಳ್ತೀರಿ? ಅವ್ರ ಅನ್ಸಿಕೆ ಏನ್ ಮಾಡೋದ್ರಿ, ಬೇಜಾರಾಕೈತಿ. ಜೊತೆಗಿದ್ದು ನಾವು ಕಳ್ಕೊಂಡ್ರ ಒಂಥರ ದುಃಖ ಆಕೈತ್ರಿ. ಏನು ಹೇಳೋದ್ರಿ, ಅವನಂತ ಹುಡುಗ ಸಿಗಂಗಿಲ್ರಿ. ಎಲ್ಲರಿಗೂ ಬೇಕಾದವ, ಎಲ್ಲೆಲ್ಲೂ ಹೋದಲ್ಲೆಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಿದ್ರಿ. ಏನು ಅಚಾನಕ್ ಆಗೈತ್ರಿ, ಏನು ಹೇಳೋದು. ಅಂದ್ರೆ ನೀವು ರಜೆದ ಮ್ಯಾಗ ಬಂದಿರೇನ್ರಿ? ರಜೆ ಇವತ್ತು ಮುಂಜಾನೆ ಮಾಡ್ರಿ, ನನಗೆ ಗುರ್ತಿದ್ರಿಕಿಲ್ಲ. ನಾನು ಯೂನಿಟಿಗೆ ರಿಪೋರ್ಟ್ ಮಾಡಕ್ ಹೊಂಟಿದ್ನಿ. ಸ್ವಲ್ಪ 4 ಜನ ರಜೆ ಸಿಕ್ಕತ್ತ ಅನ್ನೋದು ಬಂದಿದ್ನಿ. ಹಿಂಗೆ ಕೇಳೈತನತ್ಲಿ ಅಂತ ಏನು ಮಾಡಿದ್ರಿ.